ಎಸ್, ಮುಂದಿನ ಲೋಕಸಭಾ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರ 2008ರಲ್ಲಿ ರಚನೆ ಆಗುವಂಥ ಕ್ಷೇತ್ರ. 2009, 14 ಮತ್ತು 19 ಮತ್ತು 19 3 ಲೋಕಸಭಾ ಚುನಾವಣೆಗಳಾಗಿದ್ದಾವೆ. 3 ಬಾರಿ ಕೂಡ ಬಿಜೆಪಿಯಿಂದ ಶಿವಕುಮಾರ್ ಉದಾಸಿ ಅವರು ಸಂಸದರಾಗಿದ್ದಾರೆ. ಎಸ್, ಉದಾಸಿ ಅವರು ಇಲ್ಲಿ ಸಂಸದರು, ಹ್ಯಾಟ್ರಿಕ್ ಹೀರೋ. ಬಟ್ ಈ ಬಾರಿ ನಿಲ್ಲಲ್ಲ, ಕಣದಿಂದ ವಾಪಸ್ ಹೋಗ್ತಾ ಇದ್ದಾರೆ, ನಿಲ್ತಾ ಇಲ್ಲ ಉದಾಸಿ ಅವರು ರಾಜಕಾರಣ. ಉದಾಸಿ ಅವ್ರ ತಂದೆ ಹಾನ್ಗಲಲ್ಲಿ ದೀರ್ಘಕಾಲ ರಾಜಕಾರಣ ಮಾಡೋರು. ಅವರು ಮನೋಹರ್ ತಹಶೀಲ್ದಾರ್ ಪ್ರತಿಸ್ಪರ್ಧಿ, ಇವ್ರದೇ ಆಟಗಳಿತ್ತು. ಮೊನ್ನೆಯಿಂದ ಅಲ್ಲಿ ಶ್ರೀನಿವಾಸ್ ಮಾನೆ ಆಟ ನಡೀತಾ ಇದೆ ಹಾನ್ಗಲಲ್ಲಿ. ಈ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರ ಇದರ ಜಿಲ್ಲೆಯ ಶಿಗ್ಗಾವಿ ಹೋಗಿ ಧಾರವಾಡಕ್ಕೆ ಹೋಗ್ಬಿಟ್ಟಿದೆ. ಹಾವೇರಿನಲ್ಲಿ ಬರ್ತಾ 8 ವಿಧಾನ, ಗದಗ ಮತ್ತೆ ಹಾವೇರಿ ಲೋಕಸಭಾ ಕ್ಷೇತ್ರ, ಗದಗ ಮತ್ತೆ ಹಾವೇರಿ, ಗದಗದ 3 ಮತ್ತೆ ಉಳಿದ ಹಾವೇರಿಯ ಉಳಿದಂತ 5 ಕ್ಷೇತ್ರಗಳು ಸೇರಿ ಇದು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ. ಇಲ್ಲಿ 9ರಲ್ಲಿ ಉದಾಸಿ 4,30,000 ವೋಟ್ ಪಡೆದ್ರೆ ಸಲೀಂ ಅಹಮದ್ 3,42,000, ಅಂತರ 87,000. 2014ರಲ್ಲಿ ಉದಾಸಿ 5,66,000, ಸಲೀಂ ಅಹಮದ್ 4,79,000, ಅಂತರ 87,000. 19ರಲ್ಲಿ ಉದಾಸಿ 6,83,000 ವೋಟು, DR ಪಾಟೀಲ್ 5,42,000 ವೋಟು, ಅಂತರ 1,40,000. ಉದಾಸಿ ಶಿವಕುಮಾರ್ ಉದಾಸಿ ಅವರ ಕೆಲವೊಂದು ಉದಾಸೀನತೆ ಅವರ ರಾಜಕೀಯದಲ್ಲಿ ಹಿನ್ನಡೆ ಕಾರಣ ಆಯ್ತು. ಒಂದಷ್ಟು ಪ್ರೋ ಆಕ್ಟಿವ್ ಆಗಿ ಮಾಡಿದ್ರೆ ಏನೋ ಆಗ್ಬಹುದಾಗಿತ್ತು. ಸುರೇಶ್ ಅಂಗಡಿ ನಂತರ ಇವ್ರ ಹೆಸರು ಕೇಳಬಂತು, ಮುಖ್ಯಮಂತ್ರಿ ಲೈಕ್ ಅವ್ರು ಮಿಸ್ ಆದ, ಅವ್ರು ತೀರ್ಕೊಂಡ್ಮೇಲೆ ಎಲ್ಲಿಗೆ ಅದು ಇವ್ರದೇ ಜಿಲ್ಲೆಯ ಬೊಮ್ಮಾಯಿಗೊಂದು ಅವಕಾಶ ಆಯ್ತು. ಬಟ್ ಇವ್ರಿಗೆ ರಾಜಕೀಯಕ್ಕಿಂತ ಉದ್ಯಮದ ಮೇಲೆ ಹೆಚ್ಚಿನ ಆಸಕ್ತಿ ಇದ್ದಂಗೆ ಅಂತ ಕೆಲವರು ಹೇಳ್ತಾರೆ. ಬಟ್ ರಾಜಕಾರಣದಿಂದ ಈಗ ದೂರ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಬಿಜೆಪಿ, 7 ಕಾಂಗ್ರೆಸ್ ಇದೆ. ಹೌದು, ಎಸ್. ಶಿರಾಟಿಯಲ್ಲಿ ಚಂದುಲಮಾಣಿ ಅವರು ಬಿಜೆಪಿ ಏಕೈಕ ಬಿಜೆಪಿ ಶಾಸಕರು ಈ ಲೋಕಸಭಾ ಕ್ಷೇತ್ರದಲ್ಲಿ. ಗದಗದಲ್ಲಿ HK ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಸಚಿವರು, ರೋಣದಲ್ಲಿ JS ಪಾಟೀಲ್ ಕಾಂಗ್ರೆಸ್ನಿಂದ, ಹಾನಗಲ್ನಲ್ಲಿ ಶ್ರೀನಿವಾಸ್ ಮಾನೆ ಕಾಂಗ್ರೆಸ್ನ ಶಾಸಕರು, ಹಾವೇರಿ ರುದ್ರಪ್ಪ ಲಮಾಣಿ ಅವರು ಕಾಂಗ್ರೆಸ್ನಿಂದ, ಬ್ಯಾಡಗೆಯಲ್ಲಿ ಬಸವರಾಜ ಶಿವಣ್ಣನವರು ಕಾಂಗ್ರೆಸ್ನ ಶಾಸಕರು, ಹಿರೇಕೆರೂರು UB ಬಣಕಾರ್ ಅವರು ಕಾಂಗ್ರೆಸ್ನಿಂದ, ರಾಣೆಬೆನ್ನೂರಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಕಾಂಗ್ರೆಸ್ನಿಂದ ಶಾಸಕರು. ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಡಿಯೂರಪ್ಪ ಅವರದು ಮತ್ತೆ ವಿಜೇಂದ್ರ ಪ್ರಭಾವ ಇದೆ. ಒಂದು ಈಗ ಆಸ್ಪಿರೆಂಟ್ ವಿಚಾರಕ್ಕೆ ಬರೋದಾದ್ರೆ 2024 ಹಿರೇಕೆರೂರಲ್ಲಿ ಸೋತಂತಹ BC ಪಾಟೀಲ್ ಆಸ್ಪಿರೆಂಟ್, ಈಶ್ವರಪ್ಪ ಅವ್ರ ಮಗ ಕಾಂತೇಶ್ ಆಸ್ಪಿರೆಂಟ್, ಬಸವರಾಜ ಬೊಮ್ಮಾಯಿ ಅವ್ರ ಹೆಸರು ಇಲ್ಲಿ ಹೇಳ್ತಾವ್ರೆ, ನಾನು ನಿಲ್ಲಲ್ಲ ಅಂತ ಅವ್ರು ಹೇಳ್ತಾವ್ರೆ. ಸಿದ್ದರಾಜ ಕಲ್ಕೋಟಿ, ಹಿಂಗ್ 4 ಹೆಸರು ಚಾಲ್ತಿ ಚರ್ಚೆ ಇದೆ. ಬಟ್ BC ಪಾಟೀಲ್ ಕಾಂತೇಶ್ ಪ್ರಬಲವಾಗಿ ಇಲ್ಲಿ ಅವ್ರವ್ರೆ ನನಗೆ ಬೇಕು ಅನ್ನೋ ಒಂದು ಚರ್ಚೆಗಳಿದೆ. ಇನ್ನು ಕಾಂಗ್ರೆಸ್ ಬಂದಾಗ ಗಡ್ಡ ದೇವರ ಮಠ ಗದಗ ಮೂಲದವರು, ಸೋಮಣ್ಣ ಬೇವಿನ ಮರದ, ಸಲೀಂ ಅಹಮದ್, ಮಂಜುನಾಥ್ ಕುನ್ನೂರ್ ಎಕ್ಸ್ MP, ಕಾಂಗ್ರೆಸ್ ಇಂದ BJP ಇಂದ ಕೂಡ ಒಂದೊಂದ್ಸರಿ MP ಆಗಿದ್ರು ಅನ್ಕೋತೀನಿ. ಸೊ ಹಿಂಗಿದೆ ಚರ್ಚೆ. ಎರಡೂ ಕೂಡ ಸಮಬಲದ ಹೋರಾಟ ಅಂತ ಹೇಳ್ಬೋದು ಎರಡು ಪಾರ್ಟಿದು. ಮೊನ್ನೆ MLA ಎಲೆಕ್ಷನ್ ಅಲ್ಲಿ ಇಲ್ಲಿ 6,62,000 ಕಾಂಗ್ರೆಸ್ ಮತ ಬಿದ್ದಿದ್ರೆ ಅಭ್ಯರ್ಥಿಗಳಿಗೆ, ಬಿಜೆಪಿಗೆ 5,80,000 ಮತ, ಅಂದ್ರೆ 82,000 ಕಾಂಗ್ರೆಸ್ ಲೀಡ್ ಆಗಿದೆ. ಬಟ್ ಇಲ್ಲಿ MLAಗೂ MP ಗೂ ಬಹಳ ವ್ಯತ್ಯಾಸ. ನಾನು ಯಾವಾಗ್ಲೂ ಸದಾ ಹೇಳ್ತೀನಲ್ಲ, 18 ಬಂದಾಗ ಇಲ್ಲಿ ಬೇರೆ ಇತ್ತು. ಈಗ 2013 ತಗೊಳ್ಳೋಣ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, 5 ಲಕ್ಷ ವೋಟ್ ಹೋಗ್ತು ಕಾಂಗ್ರೆಸ್ಗೆ, ಬಿಜೆಪಿಗೆ 1,82,000 ಅಷ್ಟೇ. ಹೌದು, ಸರಿನಾ? BSR ಕಾಂಗ್ರೆಸ್ಗೆ 73,000, KJPಗೆ 2.5 ಲಕ್ಷ ವೋಟ್, ಇಲ್ಲಿ 2.5 ಲಕ್ಷ ವೋಟ್. ಹಾಗಾಗಿ ಇಲ್ಲಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಸ್ಟ್ರಾಂಗ್ ಅಂತ ನಾನು ನಿಮ್ಗೆ ಹೇಳಿದ್ದು. ಬಿಜೆಪಿಗಿಂತ ಒಂದ್ಗೈ ಮೇಲುಗೈ. ಈಗ ಯಡಿಯೂರಪ್ಪ ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅವ್ರಿಗೆ ಇಲ್ಲಿ ಟಿಕೆಟ್ ಆಗತ್ತೆ, ಅವ್ರಿಗೆ ರಾಜಕೀಯವಾಗಿ ಅವಕಾಶ ಆಗಬಹುದು. ಅಂಡ್ ಎರಡನೇದೇನು ಅಂತಂದ್ರೆ ಇಲ್ಲಿ BC ಪಾಟೀಲ್ ನಾನೀಗ MP ಹೋಗ್ಬೇಡಲ್ಲ, ಮಗಳು ಬೇಕಾರೆ ನೆಕ್ಸ್ಟ್ MLA ಆಗ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಇದಾರೆ. ಅದೇನಾಗತ್ತೆ ನೋಡ್ಬೇಕು. ಅಂಡ್ ಕಾಂತೇಶ್ ಈಶ್ವರಪ್ಪ ಮಗ ಅನ್ನೋ ಕಾರಣಕ್ಕೆ, ಯಾರ್ದೋ ಮಕ್ಕಳು ಅನ್ನೋ ಕಾರಣಕ್ಕೆ ರಾಜಕಾರಣದಲ್ಲಿ ಬೆಳೆಯೋದು ಈಸಿ ಅಲ್ಲ. ಹಂಗಾರೆ JH ಪಟೇಲ್ ಮಗ ಮಹಿಮಾ ಪಟೇಲ್ ಒಂದ್ಸಲ MP ಆಗಿ ಧ್ಯಾನ ಮಾಡ್ಕೊಂಡು ಏನಾಯ್ತು ಅವ್ರದ್ದು? ವೀರಪ್ಪ ಮೊಯ್ಲಿ ಮಗ ಹರ್ಷ ಮೊಯ್ಲಿ ಏನಾಯ್ತು ರಾಜಕೀಯ? ಯಾರದೋ ಮಗ ಅನ್ನೋ ಕಾರಣಕ್ಕೆ ರಾಜಕೀಯವಾಗಿ ಅವಕಾಶ ಕಾಂತೇಶ್ ಮಾಡ್ಕೋಬೇಕಾಗಿತ್ತು ಅವಕಾಶನ, ಅದಲ್ಲ. ಬಟ್ ಇಲ್ಲಿ BC ಪಾಟೀಲ್ ಒಂದ್ ಕೈ ಮೇಲ್ಗೈ ಟಿಕೆಟ್ ವಿಚಾರ ಆಚೆ ಈಚೆ ಬಂದಾಗ ಆಗ್ಬಹುದು. ಬಟ್ ಚುನಾವಣೆ ಮಾಡಬಹುದೇನು, ಮಾಡ್ತಾರೆ ಕಲೆಗಾರರವರು. ಬಟ್ ಕಾಂಗ್ರೆಸ್ ಇಂದ ಒಂದಷ್ಟು ಕ್ಲಾರಿಟೀಸ್, ಸಲೀಂ ಅಹಮದ್, ಮಂಜುನಾಥ್ ಕುನ್ನೂರು, ಸೋಮಣ್ಣ ಬೇವಿನ ಮರದ, ಗಡ್ಡದೇವರ ಮಠ ಹಿಂಗಿದೆ. ಉದಾಸಿ ನಂತರ ಯಾರು ಇದನ್ನ BJP ಉಳಿಸ್ಕೋತಾರ, ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ನೋಡ್ಬೇಕು. ಬಟ್ ಈ ಕ್ಷೇತ್ರವನ್ನ BJP ಅಂಡ್ ಯಡಿಯೂರಪ್ಪ ಆಗಬಹುದು. ಯಡಿಯೂರಪ್ಪ ಅವ್ರಿಗೂ ಬೊಮ್ಮಾಯಿಗೂ ಆಗಲ್ಲ ಅನ್ನೋ ಕಾರಣಕ್ಕೆ ಏನೋ ಯಡಿಯೂರಪ್ಪ ಟೀಮ್ BC ಪಾಟೀಲ್ ಅಂತ ಟಿಕೆಟ್ ಇವ್ರಿಗಾದ್ರೆ ಬೊಮ್ಮಾಯಿ ಏನೋ ಆಟ ಆಡ್ಬೋದೇನೋ. ಬಟ್ ಬೊಮ್ಮಾಯಿಗೆ ಗೆಲ್ಲಿಸುವ ಶಕ್ತಿಯೂ ಇಲ್ಲ ಇಲ್ಲಿ, ಯಾಕಂದ್ರೆ ಆನ್ಗಲ್ ಬೈ ಎಲೆಕ್ಷನ್ ಗೆಲ್ಸಕ್ಕಾಗಲಿಲ್ಲ ಅವ್ರ ಕೈಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ. ಹಾಗಾಗಿ
ಬೊಮ್ಮಾಯಿಗೆ ಗೆಲ್ಲಿಸುವ ಶಕ್ತಿಯೂ ಇಲ್ಲ, ಸೋಲಿಸುವ ಶಕ್ತಿ ಇದೆಯಾ ಅನ್ನೋದು ಈ ಲೋಕಸಭೆಯಲ್ಲಿ ಗೊತ್ತಾಗಬೇಕು. ಗೊತ್ತಾಗಬೇಕು. ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಹೆಂಗೆ? ಸೊ ಇದು ಕತೆ. ಯಾಕಂದ್ರೆ ಯಡಿಯೂರಪ್ಪ ಎಗನೆಸ್ಟ್ ಟೀಮಲ್ಲಿ ಈಗ ಬೊಮ್ಮಾಯಿ ಗುರುತಿಸ್ಕೊಂಡವ್ರೆ. ಆ ಕಾರಣಕ್ಕೋಸ್ಕರ ಎಸ್ ವೀಕ್ಷಕರೇ, ನಿಮ್ ಪ್ರಕಾರ ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ ಪ್ರಕಾರ ಯಾರು ಸಂಸದರಾಗಬೇಕು, ಹಾಗೆ ಈ ದೇಶದ ಪ್ರಧಾನಿ ಯಾರಾಗಬೇಕು? 3ನೇ ಬಾರಿಗೆ ಹ್ಯಾಟ್ರಿಕ್ ಸಾಧನೆಯನ್ನ ಮೋದಿ ಅವರು ಮಾಡಬೇಕಾ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಕನ್ನಡಿಗರು 2ನೇ ಬಾರಿಗೆ ಆಗಬೇಕಾ, ದೇವೇಗೌಡರ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗೋಣ. ಎಸ್, ಯಾ, ಥ್ಯಾಂಕ್ ಯು.